ಪ್ರೀತಿಯ ದೇವಜನರಿಗೆ ಜೈ ಕ್ರಿಸ್ ಪ್ರೈಸ್ ಲಾರ್ಡ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಸತ್ಯವಾಕ್ಯ ಚಾನಲ್ ಮುಖಾಂತರವಾಗಿ ದೇವರು ಆತನ ಪ್ರಿಯ ಮಕ್ಕಳಿಗೆ ಆತನ ಸತ್ಯವಾಕ್ಯಗಳನ್ನು ತಿಳಿಸಲಿ ಎನ್ನುವಂಥ ಭಾರವನ್ನು ಹೊತ್ತಿಕೊಂಡಿರುವಂಥ ಈ ಸೇವೆ ದೇವರು ಆಶೀರ್ವದಿಸಲಿ ಅನ್ನುವಂಥ ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಈ ಒಂದು ಚಾನಲ್ ಮುಖಾಂತರವಾಗಿ ಅನೇಕ ಸತ್ಯವೇದದ ಕಥೆಗಳು AI ದೃಶ್ಯಗಳ ಮೂಲಕವಾಗಿ ಈಗಾಗಲೇ ಅನೇಕ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸಾವಿರಾರು ಜನರು ನೋಡಿದ್ದೀರಿ, ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಿ. ಅದಕ್ಕೋಸ್ಕರ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ. ಈ ಒಂದು ವಿಡಿಯೋ ಮೂಲಕವಾಗಿ ಬಹಳಷ್ಟು ಮುಖ್ಯವಾಗಿರುವಂಥ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಅದೇನೆಂದರೆ, ಅನೇಕ ಲೋಕದಲ್ಲಿರುವಂಥ ಜನರು ದೇವರಿಂದ ಪ್ರೀತಿಸಲ್ಪಟ್ಟವರು ಕೂಡ ಕೆಲವೊಂದು ಸಾರಿ ಅಂದುಕೊಳ್ಳುತ್ತಾರೆ ಏನಂತ, ನಾವು ಒಂಟಿಯಾಗಿದ್ದೇವೆ, ನಾವು ಯಾರಿಂದಲೂ ಕೂಡ ಪ್ರೀತಿಸಲ್ಪಡುತ್ತಾ ಇಲ್ಲ, ನಾವು ಸಂಪೂರ್ಣ ತಿರಸ್ಕರಿಸಲ್ಪಟ್ಟಿನವರಾಗಿದ್ದೇವೆ, ಜನರು ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ. ಆ ಎಲ್ಲ ಒಂಟಿತನವನ್ನು ಅನುಭವಿಸ್ತಿರುವಂಥ ಆತನ ಮಕ್ಕಳಿಗೆ ಆತನು ಹೇಳುತ್ತಾನೆ, ಎಷ್ಟೋ ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟಿದ್ದಾನೆಂಬುದಾಗಿ. ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೆಂಬುದಾಗಿ ನಾವು ಇವತ್ತಿನ ವಾಕ್ಯವನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ದೇವರು ಎಷ್ಟು ಪ್ರೀತಿ ಮಾಡುತ್ತಾನೆ ನಮಗೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಹೇಳುತ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನೇ ಕೊಟ್ಟನು ಎಂಬುದಾಗಿ. ಈ ವಾಕ್ಯದ ಮೂಲಕವಾಗಿ ನಮ್ಮ ದೇವರು ನಮಗೆ ಎಷ್ಟು ಪ್ರೀತಿಸುತ್ತಾನೆಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. ಮತ್ತು ಇದು ಒಂದೇ ವಾಕ್ಯದಿಂದ ದೇವರು ನಮಗೆ ಕೊಟ್ಟಿರುವಂತಹ ಸುವಾರ್ತೆ, ಒಂದು ಶುಭ ಸಂದೇಶವು ಕೂಡ ಈ ಒಂದು ವಚನದಲ್ಲಿ ಅಡಕವಾಗಿದೆ. ಮೊದಲನೇದಾಗಿ ಕೆಲವು ಅಂಶಗಳನ್ನು ನಾವು ಒಂದೊಂದಾಗಿ ವಚನದಲ್ಲಿರುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ. ಲೋಕದಲ್ಲಿರುವ ಎಲ್ಲ ಜನರ ಮೇಲೆ ಆತನು ಪ್ರೀತಿ ಇಟ್ಟಿದ್ದಾನೆಂಬುದಾಗಿ. ಕೆಲವು ಜನರಗಳ ಮೇಲೆ ಮಾತ್ರ ದೇವರು ಪ್ರೀತಿ ಇಟ್ಟಿದ್ದಾನೆ, ಕೆಲವರು ಶ್ರೀಮಂತರ ಮೇಲೆ ಮಾತ್ರ, ಬಡವರ ಮೇಲೆ ಮಾತ್ರ, ಬಲಹೀನತೆಯಲ್ಲಿರುವಂಥವರ ಮೇಲೆ ಮಾತ್ರ, ಬಲಿಷ್ಠವರ ಮೇಲೆ ಮಾತ್ರ ದೇವರು ಪ್ರೀತಿಯನ್ನಿಟ್ಟಿದ್ದಾನೆಂಬುದಾಗಿ. ಈ ರೀತಿಯಾಗಿ ದೇವರು ತನ್ನ ಪ್ರೀತಿಯನ್ನು ವಿಂಗಡಿಸಲಿಲ್ಲ. ಈ ರೀತಿಯಾದ ದೇವರು ತನ್ನ ಪ್ರೀತಿಯನ್ನು ವ್ಯತ್ಯಾಸಕರವಾಗಿ ನಮ್ಮ ಮಧ್ಯದಲ್ಲಿ ಆತನು ತೋರಿಸುವುದಿಲ್ಲ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಎಲ್ಲರಿಗೂ ಪ್ರೀತಿ ಮಾಡುವಂಥವನಾಗಿದ್ದಾನೆಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದನೇ ಅಂಶ ಒಂದು ವಚನದಲ್ಲಿ ನಾವು ನೋಡುತ್ತೇವೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ. ದೇವರು ಆತನು ಪರಲೋಕದಿಂದಲೇ ಒಂದು ಮಾತು ಹೇಳಿದರೆ ಸಾಕು, ಎಲ್ಲ ಲೋಕದಲ್ಲಿರುವಂಥ ಜನರ ಪಾಪಗಳು ತೊಳೆಯಲ್ಪಡಲಿ ಎಂಬುದಾಗಿ. ಆತನು ಒಂದು ಮಾತು ಹೇಳಿದರೆ ಸಾಕು, ಎಲ್ಲರ ಪಾಪಗಳು ತೊಳೆಯಲ್ಪಡ್ತಾ ಇತ್ತು. ಆದರೆ ದೇವರು ಆತನು ತನ್ನ ಒಂದು ನಿಯಮಗಳನುಸಾರವಾಗಿ, ತಾನು ಕೊಟ್ಟಿರುವಂಥ ಧರ್ಮಶಾಸ್ತ್ರದ ಆ ನಿಯಮಗಳನುಸಾರವಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಒಬ್ಬನೇ ಮಗನು ಇಡೀ ಜಗತ್ತನ್ನು ಉಂಟು ಮಾಡಿರುವಂಥ ದೇವರು, ಆದಿಂದಲೇ ದೇವರಾಗಿರುವಂಥ ದೇವರು ನರನಾಗಿ, ಮನುಷ್ಯನಾಗಿ ಒಂದು ಲೋಕಕ್ಕೆ ಒಬ್ಬ ಬಲಿಯಾಗಿ ಆತನು ಲೋಕಕ್ಕೆ ಬಂದಿದ್ದನೆಂಬುದಾಗಿ ನೋಡುತ್ತೇವೆ. ನಾವು 3ನೇ ಅಂಶದಲ್ಲಿ ನೋಡುತ್ತೇವೆ, ಯಾರು ನಂಬುತ್ತಾರೋ ಎಂಬುದಾಗಿ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ. ಅಂದರೆ ಒಬ್ಬನೇ ಮಗನನ್ನು ದೇವರು ಕೊಟ್ಟನು, ಆದರೆ ಆ ಮಗನು ನಮಗೋಸ್ಕರ ಬಂದು ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಂಥ ಮಗನ ಮೇಲೆ ಇವಾಗ ಯಾರ್ಯಾರೋ ನಂಬಿಕೆ ಇಡುತ್ತಾರೆ ಎಂಬುದಾಗಿ. ಅಂದರೆ ಎಲ್ಲರೂ ನಂಬಿಕೆ ಇಡಲಿ, ಎಲ್ಲರೂ ನಿತ್ಯ ಜೀವ ಪಡೆಯಲಿ, ಎಲ್ಲರೂ ರಕ್ಷಣೆಯನ್ನು ಹೊಂದಲಿ ಎನ್ನುವಂಥ ಉದ್ದೇಶ ದೇವರದಾಗಿದೆ. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ 10ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ರಕ್ಷಣೆ ಆಗುತ್ತದೆ, ಹೃದಯಪೂರ್ವಕವಾಗಿ ನಂಬಿಕೆ ಇಡುವುದರ ಮೂಲಕವಾಗಿ ನೀತಿವಂತನೆಂಬುದಾಗಿ ಎಣಿಸಲ್ಪಡುತ್ತಾನೆ. ಯೇಸು ಕ್ರಿಸ್ತನೇ ದೇವರು, ಆತ ನನಗೋಸ್ಕರ ಬಂದಿದ್ದಾನೆ, ನನ್ನ ಪಾಪಗಳಿಗೋಸ್ಕರ ಆತನು ಸತ್ತಿದ್ದಾನೆ, 3ನೇ ದಿವಸದಲ್ಲಿ ಆತನು ಮತ್ತೆ ಎದ್ದಿದ್ದಾನೆ ಎನ್ನುವಂಥ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುತ್ತದೆ. ಇಂಥ ನಂಬಿಕೆ ನೀನು ನಂಬಿಕೆ ಇಟ್ಟಿದರೆ ಯೇಸು ಕ್ರಿಸ್ತನ ಮೇಲೆ, ದೇವರ ಒಬ್ಬನೇ ಮಗನ ಮೇಲೆ ನಿನಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ನೋಡುತ್ತೇವೆ. 4ನೇದಾಗಿ, ನಿತ್ಯ ಜೀವ ಅವರು ಪಡೆಯುತ್ತಾರೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರು ನಿತ್ಯ ಜೀವ ಪಡೆಯುತ್ತಾರೆ ಎಂಬುದಾಗಿ. ಕೆಲವು ವರ್ಷಗಳ ಒಂದು ಆನಂದವಲ್ಲ, ಒಂದು 10 ವರ್ಷಗಳ ಆನಂದ, ಒಂದು 10 ವರ್ಷಗಳ ಸುಖ, ಒಂದು 5 ವರ್ಷಗಳ ಸಂಪೂರ್ಣ ಶ್ರೀಮಂತಿಕೆ, ಈ ಒಂದು ಲೋಕದಲ್ಲಿ ಹೆಸರು, ಆ ಒಂದು ಯಾವುದೇ ವೈಭವ ಆಗಲಿ, ಐಶ್ವರ್ಯತನ,
ಈ ಒಂದು ಲೋಕದಲ್ಲಿ ಮಾತ್ರ ನೋಡುವಂಥವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ದೇವರು ಆತನು ಈ ವಾಕ್ಯದ ಮೂಲಕ ಆತನು ಹೇಳುತ್ತಾ ಇಲ್ಲ, ಆತನು ಹೇಳುತ್ತಾ ಇದ್ದಾನೆ ಏನಂತ, ನಿತ್ಯ ಜೀವ ಪಡೆಯುತ್ತಾರೆ ಎಂಬುದಾಗಿ. ಅಂದರೆ ಈ ಬರೀ ಒಂದು ಲೋಕದಲ್ಲಿ ಜೀವನ ಮಾಡುವಂಥದ್ದೇ ಅಲ್ಲ, ಈ ಲೋಕವನ್ನು ಬಿಟ್ಟಿದ ಮೇಲೆ ಇರುವಂಥ ಜೀವನ, ನಿತ್ಯ ಜೀವನ, ಅದು ದೇವರ ಸಂಗಡ ಪರಲೋಕದಲ್ಲಿ ಕಳೆಯುವಂಥ ಜೀವನವನ್ನು ಅವರು ಜೀವಿಸುತ್ತಾರೆ, ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ಆತನು ಹೇಳುತ್ತಾನೆ. ಅದಕ್ಕೋಸ್ಕರ ಪ್ರಿಯರೇ, ಎಲ್ಲ ದೇವಜನರೇ, ದೇವರ ಸುವಾರ್ತೆ ಈ ಒಂದು ವಾಕ್ಯದ ಮೂಲಕವಾಗಿ ನಂಬಿಕೆ ಯಾರ್ಯಾರು ಇಡುತ್ತಾರೋ ನಾವೆಲ್ಲರೂ ನಂಬಿಕೆ ಇಡೋಣ. ಯೇಸು ಕ್ರಿಸ್ತನಲ್ಲಿ, ಸ್ವಾಮಿ ನೀನೇ ನನ್ನ ಪಾಪಗಳಿಗೋಸ್ಕರ ಸತ್ತಿದ್ದಿ, 3ನೇ ದಿವಸದಲ್ಲಿ ಎದ್ದು ಬಂದಿದೆ ಎಂಬುದಾಗಿ ನಮ್ಮ ಹೃದಯದಿಂದ ನಂಬಿಕೆ ಇಟ್ಟು ಆ ನಿತ್ಯ ಜೀವ ಪಡೆದುಕೊಳ್ಳುವಂಥವರಾಗಿರೋಣ. ಯಾರ್ಯಾರು ಒಂಟಿತನ, ನಮಗೆ ಯಾರು ಪ್ರೀತಿ ಮಾಡುತ್ತಲ್ಲ ಎಂಬುದಾಗಿ ನಿಮ್ಮನ್ನು ನೀವು ಆ ಒಂದು ಭಾವನೆಗಳಿಂದ ನೀವು ಹೋಗುತ್ತಾ ಇದ್ದೀರೋ, ಅಂಥ ಒಂದು ಭಯಂಕರವಾದ ಸಂದರ್ಭಗಳನ್ನು ಅನುಭವಿಸ್ತಾ ಇದ್ದೀರೋ, ಅವರೆಲ್ಲರಿಗೆ ಇವತ್ತಿನ ದಿವಸ ದೇವರು ನಿಮಗೆ ಈ ವಾಕ್ಯದ ಮೂಲಕ ಹೇಳುತ್ತಾನೆ, ನಿಮಗೆ ಬಹಳಷ್ಟು ಆತನು ಪ್ರೀತಿ ಮಾಡಿದ್ದಾನೆ. ಎಷ್ಟು ಪ್ರೀತಿ? ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡುವಷ್ಟು ಪ್ರೀತಿ, ನಿತ್ಯ ಜೀವ ಕೊಡುವಷ್ಟು ಪ್ರೀತಿ ನಿಮಗೆ ಆತನು ಮಾಡುವಂಥವನಾಗಿದ್ದಾನೆ. ಈ ಒಂದು ವಾಕ್ಯದ ಮೂಲಕ ತಮಗೆ ನಾನು ತಿಳಿಸುತ್ತೇನೆ. ಇವತ್ತಿನ ಮೊದಲನೇ ವಿಡಿಯೋದ ಮೂಲಕವಾಗಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ದೇವರ ವಾಕ್ಯದಿಂದ ಉತ್ತೇಜನ ನೀಡುವಂಥದ್ದು ನನಗೆ ಬಹಳಷ್ಟು ಇಷ್ಟಕರವಾಗಿತ್ತು. ದೇವರು ಅದನ್ನು ನಡೆಸಿದ್ದಾನೆ. ಇದೇ ರೀತಿಯಾದ ಮತ್ತು ಮುಂದೆ ಅನೇಕ ದೇವರ ಸಿದ್ಧಾಂತಗಳನ್ನು, ದೇವರ ವಾಕ್ಯಗಳನ್ನು, ನಮಗೆ ಅನೇಕ ಪ್ರಶ್ನೆಗಳಿರುತ್ತವೆ ದೇವರ ವಾಕ್ಯದಲ್ಲಿ. ಈ ಒಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ನಾನಾ ಥರದ ಹಲವಾರು ತಿಳಿದೇ ಇರುವಂಥ ಅನೇಕ ವಿಷಯಗಳನ್ನು ನಾವು ನಮ್ಮ ಚಾನೆಲ್ ಮುಖಾಂತರವಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ ಕೊನೆಯದಾಗಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿ ಆಶೀರ್ವಾದಕರವಾದರೆ ತಾವು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿರಿ, ಲೈಕ್ ಮತ್ತು ತಮ್ಮ ಹತ್ತಿರದವರಿಗೆ ಶೇರನ್ನು ಮಾಡಿ, ಇದೇ ರೀತಿಯಾದ ಮುಂದೆ ಬರುತ್ತಿರುವಂಥ ಅನೇಕ ವಿಡಿಯೋಗಳಲ್ಲಿ ನೀವು ಬೆಳೀರಿ, ಅವರಿಗೂ ಬೆಳೆಸಿರಿ. ಈಗಾಗಲೇ ಅನೇಕ ಸತ್ಯವೇದದ ಕಥೆಗಳು AI ದೃಶ್ಯದ ಮೂಲಕವಾಗಿ ಅಪ್ಲೋಡ್ ಆಗ್ತವೆ. ನೀವು ದಯವಿಟ್ಟು ಅವುಗಳನ್ನು ಕೂಡ ನೋಡಿ ಪ್ರೋತ್ಸಾಹಿಸಿರಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮೆಲ್ಲರಿಗೆ ಆಶೀರ್ವಾದಿಸಲಿ. ಆಮೇನ್.